ರಾಮಾಯಣದ ಕಥೆಯನ್ನು ನಿಮಗೆ ತಿಳಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ವೈವಸ್ವತ ಮನುವಿನ ಕೌಶಲ ಪ್ರದೇಶವು ಪವಿತ್ರ ಸರಯೂ ನದಿಯ ದಡದಲ್ಲಿದೆ. ಅಯೋಧ್ಯೆಯ ಸುಂದರ ಮತ್ತು ಸಮೃದ್ಧ ನಗರವು ಈ ರಾಜ್ಯದ ರಾಜಧಾನಿಯಾಗಿದೆ. ವೈವಸ್ವತ ಮನುವಿನ ವಂಶದಲ್ಲಿ ಅನೇಕ ವೀರ, ಪರಾಕ್ರಮಿ, ಪ್ರತಿಭಾವಂತ ಮತ್ತು ಯಶಸ್ವಿ ರಾಜರಿದ್ದರು. ಅವರಲ್ಲಿ ರಾಜ ದಶರಥನು ಒಬ್ಬನಾಗಿದ್ದನು. ರಾಜ ದಶರಥನು ವೇದಗಳ ವಿದ್ವಾಂಸ, ಧರ್ಮನಿಷ್ಠ, ಕರುಣಾಮಯಿ, ಯುದ್ಧತಂತ್ರ ಮತ್ತು ಪ್ರಜಾಪಾಲಕ. ಅವನ ರಾಜ್ಯದಲ್ಲಿ ಪ್ರಜೆಗಳು ತೊಂದರೆಯಿಂದ ಮುಕ್ತರಾಗಿದ್ದರು, ಪ್ರಾಮಾಣಿಕರಾಗಿದ್ದರು ಮತ್ತು ದೈವಿಕರಾಗಿದ್ದರು. ಅವನ ರಾಜ್ಯದಲ್ಲಿ ಯಾರ ಮೇಲೂ ಯಾವುದೇ ದ್ವೇಷದ ಸಂಪೂರ್ಣ ಅನುಪಸ್ಥಿತಿಯಿತ್ತು. ಒಂದು ದಿನ ತನ್ನ ಕಪ್ಪು ಕೂದಲಿನ ಮಧ್ಯದಲ್ಲಿ ಕನ್ನಡಿಯಲ್ಲಿ ಬಿಳಿ ಕೂದಲನ್ನು ನೋಡಿ, ರಾಜ ದಶರಥನು ಈಗ ನನ್ನ ಯೌವನದ ಅಂತ್ಯವು ಹತ್ತಿರದಲ್ಲಿದೆ ಮತ್ತು ನಾನು ಇನ್ನೂ ಮಕ್ಕಳಿಲ್ಲ ಎಂದು ಭಾವಿಸಿದನು. ನನ್ನ ರಾಜವಂಶವು ಹೇಗೆ ಮುಂದುವರಿಯುತ್ತದೆ ಮತ್ತು ಯಾವುದೇ ಉತ್ತರಾಧಿಕಾರಿಯ ಅನುಪಸ್ಥಿತಿಯಲ್ಲಿ ರಾಜ್ಯಕ್ಕೆ ಏನಾಗುತ್ತದೆ? ಹೀಗೆ ಯೋಚಿಸಿ ಮಗನನ್ನು ಪಡೆಯಲು ಪುತ್ರಯೇಷ್ಠ ಯಾಗವನ್ನು ಮಾಡಲು ಸಂಕಲ್ಪ ಮಾಡಿದರು. ತಮ್ಮ ಉಪಕುಲಪತಿ ವಶಿಷ್ಠರವರನ್ನು ಕರೆದು ತಮ್ಮ ಉದ್ದೇಶವನ್ನು ತಿಳಿಸಿ ಯಾಗಕ್ಕೆ ಸೂಕ್ತ ಶಾಸನವನ್ನು ತಿಳಿಸುವಂತೆ ಕೇಳಿಕೊಂಡರು. ಅವರ ಆಲೋಚನೆಗಳು ಸರಿಯಾದ ಮತ್ತು ಸಮಂಜಸವೆಂದು ತಿಳಿದುಕೊಂಡು ಗುರು ವಶಿಷ್ಠರು ಹೇಳಿದರು, ಓ ರಾಜ, ನೀವು ಪುತ್ರಯೇಷ್ಠಿ ಯಾಗವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂಬುದು ನನ್ನ ನಂಬಿಕೆ. ಆದುದರಿಂದ ನೀವು ಬೇಗನೆ ಅಶ್ವಮೇಧ ಯಾಗವನ್ನು ಮಾಡಿ ಅದಕ್ಕೆ ಸುಂದರವಾದ ಶ್ಯಾಮಕರ್ಣ ಕುದುರೆಯನ್ನು ಬಿಡುವ ವ್ಯವಸ್ಥೆ ಮಾಡಬೇಕು. ವಶಿಷ್ಠರ ಸಲಹೆಯಂತೆ ಶೀಘ್ರದಲ್ಲೇ ದಶರಥ ಮಹಾರಾಜನು ಸರಯೂ ನದಿಯ ಉತ್ತರದ ದಡದಲ್ಲಿ ಸುಸಜ್ಜಿತವಾದ ಮತ್ತು ಸುಂದರವಾದ ಯಜ್ಞಶಾಲೆಯನ್ನು ನಿರ್ಮಿಸಿದನು ಮತ್ತು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲು ಮಂತ್ರಿಗಳು ಮತ್ತು ಸೇವಕರಿಗೆ ಆದೇಶಿಸಿ ಮಹಾರಾಜ ದಶರಥನು ತನ್ನ ನಿವಾಸವಾದ ಕೌಶಲ್ಯಕ್ಕೆ ಹೋದನು. ಅವನ 3 ರಾಣಿಯರು ಕೈಕೇಯಿ ಮತ್ತು ಸುಮಿತ್ರರಿಗೆ ಈ ಒಳ್ಳೆಯ ಸುದ್ದಿಯನ್ನು ಹೇಳಿದರು. ಮಹಾರಾಜರ ಮಾತುಗಳನ್ನು ಕೇಳಿ ರಾಣಿಯರೆಲ್ಲರೂ ಸಂತುಷ್ಟರಾದರು. ಉಳಿದ ಕಥೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸಲಾಗುವುದು.